ರಾಜಧಾನಿ ಬೆಂಗಳೂರಿನ ಈ ಸ್ಥಿತಿಗೆ ಯಾರನ್ನ ಹೊಣೆ ಮಾಡೋದು ಹೇಳಿ? ಇದುವರೆಗೆ ಆಳಿದ ಪಕ್ಷಗಳನ್ನ ಅಥವಾ ಈಗ ಆಡಳಿತ ನಡೆಸ್ತಾ ಇರೋ ಸರ್ಕಾರವನ್ನ ಯಾರನ್ನ ದೂಷಿಸಬೇಕು? ಆದರೆ ಆಡಳಿತದ ವೈಫಲ್ಯದಿಂದಲೇ ಇಷ್ಟೆಲ್ಲ ಅವಾಂತರ ಅನ್ನೋದು ನಿಜ. ಸುರಿತಾ ಇರುವಂತ ಮಳೆಯಲ್ಲೇ ಬೆಂಕಿ ಕಾಯಿಸಿಕೊಳ್ತಾ ಇರೋ ರಾಜಕಾರಣಿಗಳು ಪರಸ್ಪರ ಕೆಸರರ ಚಾಟದಲ್ಲಿ ಮುಳುಗಿದ್ದಾರೆ. ಅಯೋಗ್ಯ ಸರ್ಕಾರ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ. ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ದಾರೆ, ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ. ಏನ್ ಬಹಳ ದೊಡ್ಡದಾಗಿ ನಾನೇ ಅಧ್ಯಕ್ಷ. ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ ಆಗ್ತದೆ ಅವ್ರ ಕೈಯಲ್ಲಿ. ಇಲ್ಲಿ ಅವರೆಲ್ಲ ಮಾಡ್ಲಿ, ಅವ್ರ ಟ್ರೋಲ್ ನಮ್ ಡ್ಯೂಟಿ, ಅವ್ರ ಟೀಕೆ ಮಾಡ್ತಾ ಇರ್ಲಿ, ನಮ್ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ಒಂದೇ ಒಂದು ಮಳೆ, ಅದು ಮುಂಗಾರು ಅಲ್ಲ, ಪೂರ್ವ ಮುಂಗಾರು ಮಳೆ. ಮುಂಗಾರಿಗೆ ಒಂದಷ್ಟು ದಿನ ಇರುವ ಮುನ್ನವೇ ಎಂಟ್ರಿ ಕೊಟ್ಟಿರೋ ಮಳೆರಾಯ ಹಿಂಡಿ ಹಿಪ್ಪೆ ಮಾಡ್ತಿದ್ದಾನೆ. ಮಳೆ ಹಾನಿಯ ಸಮಸ್ಯೆಗಳು ಸರಮಾಲೆಯಾಗಿವೆ. ಆದ್ರೆ ನಮ್ಮನ್ನಾಳುವ ನಾಯಕರ ದುರಾಲೋಚನೆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರಾಗಿದೆ. ಗ್ರೇಟರ್ ಬೆಂಗಳೂರು ಸದ್ಯ ವಾಟರ್ನಲ್ಲಿ ಮುಳುಗಿದೆ. ಮಳೆಹಾನಿ ಪ್ರದೇಶಗಳಲ್ಲಿ ಬಿಜೆಪಿ ನಾಯಕರ ಪ್ರದಕ್ಷಿಣೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಟೀಕೆಗಳ ಸುರಿಮಳೆ. ಇದು ಕೃತಿಕಾ ಮಳೆ ತಂದಿರೋ ಅವಾಂತರ. ಮುಂಗಾರು ಹುಟ್ಟುವ ಮೊದಲೇ ಮುಂಗಾಲು ಇಟ್ಟು ಬಂದ ಕೃತಿಕೆ ಹಿಡಿಹಿಡಿಯಾಗಿ ಜಡಿತಿದ್ದಾಳೆ. ಇದರಿಂದ ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಹೈಟೆಕ್ ಸಿಟಿ ಪಾಡು ಹರೋಹರ ಅನ್ನೋಂಗಾಗಿದೆ. ನೆನ್ನೆ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡ್ಲೇ ಇಲ್ಲ. ಆದ್ರಿವತ್ತು ವಿಪಕ್ಷ ನಾಯಕರು ಸಿಟಿ ರೌಂಡ್ಸ್ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಬೊಮ್ಮನಹಳ್ಳಿ ವ್ಯಾಪ್ತಿಯ ರಾಜಕಾಲುವೆ ಬಳಿ ಪರಿಶೀಲನೆ ನಡೆಸಿದ್ರು. ಭಿತ್ತಿ ಪತ್ರಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ಇವತ್ತು ಬೆಂಗಳೂರು ಮಹಾನಗರ ಕೆಲವು ಗಂಟೆಗಳು ಮಳೆ ಬಂದು ಸುರಿದಂತ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಕೆರೆಗಳನ್ನ ಒತ್ತುವರಿ ಏನಾಗಿದ್ದು ಅದನ್ನು ಸರಿಪಡಿಸಬೇಕು. ನೆನ್ನೆ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಹೂಳನ್ನ ತೆಗಿಬೇಕು ಅಂತೇಳಿ. ಯಾಕೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ವ? ಹಾಗಾದ್ರೆ ಮಳೆ ಯಾವ ತಿಂಗಳಲ್ಲಿ ಬರುತ್ತೆ ಅಂತೇಳಿ ಅರಿವಿಲ್ವ ಇವ್ರಿಗಾದ್ರೆ? ಯಾಕೆ ಮಾನ್ಸೂನ್ ಪ್ರಾರಂಭ ಆಗುವ ಮುಂಚಿತವಾಗಿ ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ಲಿಲ್ಲ? ಹಾಗಾದ್ರೆ ಏನ್ ಬಹಳ ದೊಡ್ಡದಾಗಿ ನಾನೇ ಅಧ್ಯಕ್ಷ. ಗ್ರೇಟರ್ ಬೆಂಗಳೂರು ಅಪ್ಪ ಸಿದ್ದರಾಮಣ್ಣ, ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ನೀವ್ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಬಂದ್ರಿ, ಏನ್ ಹೇಳಿದ್ರಿ? ಮನೆ ಬಾಗಿಲಿಗೆ ಸರ್ಕಾರ, ನುಡಿದಂತೆ ಸರ್ಕಾರ, ಮನೆ ಬಾಗಿಲಿಗೆ ಅಂದ್ರು. ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಅವಾಂತರಗಳು ತರ್ತಾ ಇದ್ದೀರಾ. ಈ ನಡುವೆ ಮಧುಬನ ಅಪಾರ್ಟ್ಮೆಂಟ್ನಲ್ಲಿ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದ ಮೃತ ಮನಮೋಹನ್ ಹಾಗೂ ದಿನೇಶ್ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬೊಮ್ಮನಹಳ್ಳಿಯಲ್ಲಿ ಮಳೆ ಅವಾಂತರ. ಮಳೆ ಹಾನಿ ಭಾಗಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ರೌಂಡ್ಸ್. ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆನೇ ಇಲ್ಲ, ಪ್ರಕೃತಿ ಮುನಿಸ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ ಎಂದಿದ್ದ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಸ್ವತಃ ಅವಾಂತರಗಳನ್ನ ಕಣ್ತುಂಬಿಕೊಂಡಿದ್ದಾರೆ. ಸಚಿವರು ಇವತ್ತು ಹೊಸಪೇಟೆಯ ಸಾಧನಾ ಸಮಾವೇಶಕ್ಕೆ ಹೋಗ್ಬೇಕಿತ್ತು. ಆದ್ರೆ ಮಳೆ ಬರ್ತಿರೋ ಕಾರಣ ಬೆಂಗಳೂರಲ್ಲೇ ಇರುವಂತೆ ಸಿಎಂ ಸೂಚನೆ ಕೊಟ್ಟಿದ್ರಂತೆ. ಹೀಗಾಗಿ ಇವತ್ತು ಸಿಲ್ಕ್ ಬೋರ್ಡ್ ಹಾಗೂ ಬೊಮ್ಮನಹಳ್ಳಿ ಭಾಗದಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಕೋಆರ್ಡಿನೇಷನ್ ಇಲ್ಲದೇನೆ ಆಗಿದೆ. ಮೆಟ್ರೋದವರು ಇಲ್ಲಿ ಡ್ರೈನ್ ಮಾಡೋ ಜಾಗದಲ್ಲಿ ಮುಚ್ಚಿಬಿಟ್ಟಿದ್ದಾರೆ, ಇದ್ದಿದ್ದನ್ನೇ ಮುಚ್ಚಿದ್ದಾರೆ. ಅಲ್ಲಿ ಕೆರೆಗೆ ನೀರು ಹೋಗ್ಬಾರ್ದು ಅಂತ ಬಂಡ್ ಹಾಕ್ಬಿಡ್ತಾರೆ. ಈ ಕಡೆ 60 ಅಡಿ ನಾಲೆ ಇದೆ, ಇದು ಕೋರಮಂಗಲದ್ದು, ಅಲ್ಲಿಂದ ಡಬಲ್ ರೋಡಿಂದ 60 ಅಡಿ ಬರುತ್ತೆ.
120 ಅಡಿ ಟ್ರೈನು 60 ನೀರೆಲ್ಲ ಒಂದೇ ಕಡೆ ಸೇರುತ್ತೆ ಬೆಂಗಳೂರು ಹತ್ರ. ಅಲ್ಲಿರೋದು 15 ಅಡಿನೇ ಜಾಗ ಬಿಡಿಯೋದವ್ರು ಬಿಟ್ಟಿರೋದು. ಅದಕ್ಕೆ ನೆನ್ನೆ ಹೊಡೆದು ಬಿಸಾಕಿದ್ವಿ. ಇನ್ನೇನು ಮಾಡೋದು? ಜನ ಟೀಕೆ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಯಾಕೆಂದರೆ ಜನಕ್ಕೆ ತೊಂದರೆ ಆಗ್ತಾ ಇದೆ. ಅವರು ಟೀಕೆ ಮಾಡೋದ್ರಲ್ಲಿ ನಾನೇನು ತಪ್ಪೇನು ಕಂಡುಹಿಡಿಯೋಕ್ಕೆ ಹೋಗಲ್ಲ. ಆದರೆ ವಿಪಕ್ಷಿಗಳಿದಾರಲ್ಲ, ಬರಲಿ ನೋಡಲಿ, ನಮ್ಮ ಸಲಹೆ ಕೊಡಲಿ, ಅದನ್ನು ಸ್ವೀಕಾರ ಮಾಡ್ತೀವಿ. ವಿಪಕ್ಷ ಇರೋದಕ್ಕೆ ನಮ್ಮ ಸರ್ಕಾರಕ್ಕೆ ಸಲಹೆ ಕೊಡೋದಕ್ಕೆ. ಮುಳುಗುತ್ತಿದೆ ಅಂದ್ರೆ ಪ್ರಕೃತಿನ ಹಿಡಿದು ನಿಲ್ಲಿಸಲು ಆಗುತ್ತಾ? ಏನಾದ್ರೂ ಟ್ರೋಲ್ ಮಾಡಿಕೊಳ್ಳಲಿ ಎಂದ ಡಿಸಿಎಂ ಡಿಕೆಶಿ. ಇನ್ನು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಆದ ಡಿಸಿಎಂ ಡಿಕೆಶಿ ಸಾಹೇಬ್ರು ನಿನ್ನೆ ಹೇಳಿದ್ದನ್ನೇ ಇವತ್ತು ಉಸಿರಿದ್ರು. ಬೆಂಗಳೂರು ಮುಳುಗ್ತಿದೆ ಅಂದ್ರೆ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಮಳೆ ಜಾಸ್ತಿ ಬಂದ್ರೆ ರಾಜ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹೊರಟೇ ಬಿಟ್ರು. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ದಾರೆ, ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ. ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ. ನಮ್ಮ ಪ್ರಯಾರಿಟಿ ಜನದ ಆಸ್ತಿ, ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ. ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ. ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕಾಗ್ತದೆ. ಅವ್ರ ಕೈಯಲ್ಲಿ ಯಾರು ನಿಲ್ಸಕ್ಕಾಗಲ್ಲ. ಇರಲಿ, ಅವರೆಲ್ಲ ಮಾಡಲಿ ಅವ್ರ ಟ್ರೋಲ್. ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಜ, ಮಳೆ ಬಂದ್ರೆ ಕೇಳಲ್ಲ, ಮಗ ಉಂಡ್ರು ಕೇಳಲ್ಲ. ಆದ್ರೆ ಒಂದು ಮಳೆ ಬಂದ್ರೆ ಸಾಕು, ಬೆಂಗಳೂರು ಪರಿಸ್ಥಿತಿ ಹೀಗಾಗುತ್ತಲ್ಲ. ಇನ್ಮುಂದಾದ್ರೂ ರಾಜಕಾರಣಿಗಳು ಕಚ್ಚಾಟಗಳನ್ನ ನಿಲ್ಲಿಸಿ ಶಾಶ್ವತ ಪರಿಹಾರ ಕುರಿತು ಚಿಂತನೆ ನಡೆಸಬೇಕಿದೆ. ಮಧುಸೂದನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.